ನಮಸ್ತೆ ವೀಕ್ಷಕರೇ, ರಾಸ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 60,000ದಲ್ಲಿ ಒಂದು ಟಾಟಾ ಎ ಸಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಒಂದು ಲೋ ಮಾಡಲು ಈ ಗಾಡಿದು ಫುಲ್ ಡೀಟೇಲ್ಸು ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರು ನಿಮಗೆ ಮುಂದೆ ಸಿಗುತ್ತೆ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ನಿಮ್ಮ ಗಾಡಿ ಸೇಲಿಗಿದ್ರೆ ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಮತ್ತು ಒಂದು RC ಕಾರ್ಡ್ ಫೋಟೋ ತೆಗೆದು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಮ್ಮ ಯೂಟ್ಯೂಬ್ ಚಾನಲ್ ವಾಟ್ಸಪ್ ಸಂಖ್ಯೆಗೆ ನೀವು ವಾಟ್ಸಪ್ಪಲ್ಲಿ ಗಾಡಿ ಫೋಟೋಸ್ ಎಲ್ಲ ಕಳಿಸಿದರೆ ಸಾಕು ವೀಕ್ಷಕರೇ. ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗಬೇಡಿ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಮತ್ತು ಗಾಡಿ ಓನರ್ ನಂಬರ್ ಅಲ್ಲ. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಮಾತ್ರ ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿ ಆದಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ಗೆಲ್ಲ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸ್ ಇರುತ್ತೆ ಅಂತ ಹೇಳ್ಬೋದು. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಾಯಿದ್ರೆ ಕೆಳಗೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ವೀಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವ್ರಿಗೂ ಸ್ವಲ್ಪ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ. ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದ್ದಾರೆ, ಅದು ಏನೇನು ಹೇಳಿದ್ದಾರೆ ಅಂತ ಹೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಈಗ ಸ್ಕ್ರೀನ್ ಮೇಲೆ ಬರ್ತಿರುತ್ತೆ ನೋಡಿ ಓನರ್ ನಂಬರ್ ಅಂತ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯಾವುದು ಟಾಟಾ ಎ ಸಿನಾ? ಹೌದು. ಯಾವುದು ಟಾಟಾ ಎ ಸಿಲಿ? ಇದು ಇದು ನಾರ್ಮಲ್ ಅಣ್ಣ? ಅಲ್ಲ, ಗೋಲ್ಡಾ ಎಚ್ ಟಿನಾ ಯಾವುದು ಅಂತ ಕೇಳಿದ್ದು. ಅದು ಎಚ್ ಟಿನೇ ಅಣ್ಣ, 6 ಬಂದಿರೋದು. 2006 ಹಾಂ. ಹಾಂ ಹಾಂ, ಓಕೆ. ಮಾಡಲ್ 2006. ಓಕೆ ಹೌದು ಸರ್. ಓಕೆ. ಓನರ್ ಎಷ್ಟಾಗಿದ್ದಾರೆ? ಓನರು ಸೆಕೆಂಡ್ ಓನರ್ ಸರ್. ನೀವೇ ಸೆಕೆಂಡ್ ಓನರಾ? ಹೌದೌದು. ಓಕೆ. ಗಾಡಿ ರನ್ ಆಗಿರೋದು ಏನಾದ್ರು ಕಿಲೋಮೀಟ್ರ್ ಇದೆಯಾ ಹೆಂಗೆ? ಇಲ್ಲ ಸರ್, ಅದು ಮೀಟ್ರ್ ಆಫ್ ಆಗೈತೆ. ಹಾಂ ಹಾಂ ಹಾಂ. ಹಾಂ. ಓಕೆ. ಈಗ FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಾ? ಇಲ್ಲ ಸರ್, ಎಲ್ಲ ಲ್ಯಾಬ್ಸ್ ಆಸ್ ಇಟ್ ಈಸ್ ಕಂಡೀಷನ್. ಗಾಡಿ ಹೊಸ ಗಾಡಿ ತಗೊಳ್ತಾ ಇದ್ದೀರತ್ತ, ಹ್ಞೂ ಅದಕ್ಕೆ ಕೊಟ್ಬಿಡೋಣ ಅಂತ ನಿಮಗೆ ಯೂಟ್ಯೂಬಲ್ಲಿ ಚಾನಲ್ ನೋಡಿದೆ, ಹ್ಞೂ ಹ್ಞೂ ಹ್ಞೂ. ಅದಕ್ಕೆ ಅಪ್ಡೇಟ್ ಮಾಡಿದೆ. ಸರಿ ಸರಿ. ಒಟ್ಟು ಈಗ ಗಾಡಿ ಕಂಡೀಷನ್ ಹೆಂಗಿದೆ? ಗಾಡಿ ಎಲ್ಲ ಒರಿಜಿನಲ್ ಕಂಡೀಷನ್ ಸರ್. ಏನು ಶೋರೂಮಿಂದ ಬಂದೈತೆ ಹಂಗೆ ಕಂಡೀಷನ್ ಇದೆ. ಇವತ್ತುವರೆಗೆ ಪೈಂಟ್ ಆಗಿಲ್ಲ ಗಾಡಿ. ಹ್ಞೂ. ಅನ್ಟಚ್ ಗಾಡಿ ಸರ್. ಇವಾಗವರೆಗೆ ಆಕ್ಸಿಡೆಂಟ್ ಆ ಥರ ರೀಪೈಂಟ್ ಏನೂ ಆಗಿಲ್ಲ. ಒರಿಜಿನಲ್ ಏನು ಶೋರೂಮಿಂದ ಬಂದೈತೆ ಹಂಗೆ ಇದೆ ಇವತ್ತುವರೆಗೆ ಗಾಡಿ. ಹ್ಞೂ ಹ್ಞೂ ಹ್ಞೂ. ಏನೋ ಚೇಂಜೇ ಆಗಿಲ್ಲ. ಹ್ಞೂ ಹ್ಞೂ. ಅದು ನಮ್ಮ ಅಪ್ಪ ಓಡಿಸ್ತಾ ಇದ್ದಿದ್ದು ಗಾಡಿ ಅದು. ಹ್ಞೂ. ಏನು 2006 ಇವಾಗವರೆಗೂ ಎಲ್ಲ ಒರಿಜಿನಲ್ ಹಂಗೆ ಇದೆ ಸರ್. ಓಕೆ ಓಕೆ. ಇನ್ನೂ ಕೂಡ ಪೈಂಟಿಂಗ್ ಆಗಿಲ್ಲ ಸರ್, ಒರಿಜಿನಲ್ ಪೈಂಟ್ ಗಾಡಿ. ಹಾಂ ಹಾಂ ಹಾಂ. ಅನ್ಟಚ್ ಪೀಸ್ ಗಾಡಿ ಎಲ್ಲ ಫುಲ್ಲು. ಹ್ಞೂ. ಸರಿ. ಓಕೆ. ಇದು ತೊಟ್ಟಿ ಎಲ್ಲ ರೆಸ್ಟ್ ಗಿಸ್ಟ್ ಏನಾದರೂ ಬಂದಿದೆಯಾ? ಹೌದು ಸರ್, ತೊಟ್ಟಿದಲ್ಲಿ ಇರೋದು ಕಂಡೀಷನ್ ಸರ್. ಓಪನ್ ಕಂಡೀಷನು ಇರೋದು ಸ್ವಲ್ಪ ಖರ್ಚಿದೆ. ಹ್ಞೂ. ತಗೊಂಡೋಗಿ ಅವರು ಇರೋದು ಕಂಡೀಷನ್ ಮಾಡಿಸ್ಕೊಬೇಕು ಸರ್. ಇರೋದನ್ನ ಮಾತ್ರ ಒರಿಜಿನಲ್ ಕಂಡೀಷನ್, ನಾವು ಪೈಂಟಿಂಗ್ ಏನೋ ಮಾಡಿಸಿಲ್ಲ. ಓಕೆ ಓಕೆ. ಹಾಂ. ಈಗ ಟೈರ್ ಎಲ್ಲ ಶೋರೂಮ್ ಪೈಂಟ್ ಇದೆಯೋ ಅದೇ ಪೈಂಟ್ ಇರುತ್ತೆ ಸರ್. ಓಕೆ. ಟೈರ್ ಎಲ್ಲ ಹೆಂಗಿದಾವೆ ಪರ್ಸೆಂಟೇಜು? ಟೈರ್ ಎಲ್ಲ ಒಂದು 40% ಇದೆ ಸರ್. ಹ್ಞೂ ಹ್ಞೂ. ಸ್ಟೆಪ್ನಿನೂ ಇದೆಯಾ? ಇಲ್ಲ ಸರ್, ಸ್ಟೆಪ್ನಿ ಇಲ್ಲ. ಓಕೆ. ಈಗ ಗಾಡಿ ಇರೋದೆಲ್ಲಿ ಸರ್? ಗಾಡಿ ಬೆಂಗಳೂರು ವೈಟ್ ಫೀಲ್ಡು ಸಿದ್ದಾಪುರ ಸರ್. ಓಕೆ. ಸಿದ್ದಾಪುರಕ್ಕೆ ಬಂದರೆ ಸಿಗುತ್ತೆ ಗಾಡಿ? ಹೌದು ಸರ್, ವೈಟ್ ಫೀಲ್ಡ್ ಹತ್ರ ಬಂದು ಫೋನ್ ಮಾಡಿದ್ರೆ ಕೂಡ ಸಿದ್ದಾಪುರ ಅಲ್ಲೇ ಇರೋದು. ಸರಿ ಸರಿ. ಏನು ಹೇಳ್ತೀರಾ ಸರ್ ಗಾಡಿ ರೇಟು? ಗಾಡಿ ರೇಟು 60,000 ಹೇಳ್ತಾ ಇದ್ದೀರಿ ಸರ್. ಹಾಂ. ಹಾಂ. ಬಂದರೆ ಏನು ಕಡಿಮೆ ಮಾಡ್ತೀರಾ? ಬಂದರೆ ಕಡಿಮೆ ಮಾಡ್ತೀನಿ ಸರ್. ಹಾಂ ಹಾಂ. ಅದು FC ಇನ್ಸೂರೆನ್ಸ್ ಎಲ್ಲ ಒಂದು 58ವರೆಗೆ ಫೈನಲ್ ಕೊಟ್ಬಿಡ್ತೀನಿ ಸರ್. ಅಲ್ಲ, FC ಇನ್ಸೂರೆನ್ಸ್ ಎಲ್ಲ ಅವರೇ ಮಾಡಿಸ್ಕೊಬೇಕಾ? ಹೌದು ಸರ್, ಇರೋದು ಕಂಡೀಷನ್ ಎಲ್ಲ FC ಇನ್ಸೂರೆನ್ಸ್ ಎಲ್ಲ ಅವರೇ ಮಾಡಿಸ್ಕೊಬೇಕು. ಓಕೆ ಓಕೆ. ಹಾಂ. ಸರಿ ಸರ್. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹೌದು ಸರ್, ಇದೆ.